Hello and welcome to Panchajanya IAS, the Hindu newspaper analysis. Today in this session we are going to see the current affairs of 1st October 2024. Now let us see the editorial topics. So first one, New Science Awards Old Political Project. ಅಂದರೆ ಈ ಹಿಂದೆ ಏನು ಇಲ್ಲಿ ವಿಜ್ಞಾನಿಗಳಿಗೆ ನೀಡ್ತಾ ಇರುವಂಥ ಒಂದು ಅವಾರ್ಡನ್ನು ರದ್ದನ್ನು ಮಾಡಿ ಇವಾಗ ಒಂದು ಅದರ ಬದಲಾಗಿ ಹೊಸ ಒಂದು ಅವಾರ್ಡ್ಗಳನ್ನು ನೀಡಲಾಗ್ತಾ ಇದೆ. ಸೊ ಇದರ ಕುರಿತು ನಾವು ವಿವರವಾಗಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸುಪ್ರೀಂ ಕೋರ್ಟ್ ಪುಲ್ಸ್ ಅಪ್ ಬೆಂಗಾಲ್ ಗೌರ್ಮೆಂಟ್ ಓವರ್ ಇನ್ಫ್ರಾಸ್ಟ್ರಕ್ಚರ್ ಡಿಲೇ. ಸೊ ಅಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ ಇಲ್ಲಿ ಇತ್ತೀಚೆಗೆ ಕೇರಳದಲ್ಲಿ ಈ ಬೆಂಗಾಲ್ನಲ್ಲಿ ಏನಾಗಿತ್ತು ಅಂತಂದರೆ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿತ್ತಲ್ವ, ಆ ಒಂದು ಆಸ್ಪತ್ರೆಗಳ ಒಂದು ಮೂಲ ಸೌಕರ್ಯಗಳಲ್ಲಿ ವಿಳಂಬ ಆಗ್ತಾ ಇರುವುದನ್ನು ಸೊ ಇಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರವನ್ನು ಏನು ಮಾಡಿದೆ ಅಂತಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಟೀಕಿಸಿದೆ. ಎಸ್, ಸೊ ಇದು ಕೂಡ ನಮಗೆ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ಕೂಡ ನೋಡಲಿದ್ದೀವಿ. ಸೊ ಇದರಲ್ಲಿ ಮೊದಲನೇ ಒಂದು ಟಾಪಿಕ್ ಸಿಲೋ ಪ್ರಾಜೆಕ್ಟ್ಸ್ ಅಂತ. ಸೊ ನೆಕ್ಸ್ಟ್ ಒನ್ ಪೀಚಿ ವಜಾನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ. ಆ್ಯಂಡ್ ನೆಕ್ಸ್ಟ್ ಒನ್ ಓಲ್ ಡೊಯ್ನೋ ಲೆಂಗೈ ಅಂತ. ಆ್ಯಂಡ್ ದ ನೆಕ್ಸ್ಟ್ ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ AVGC. ಆ್ಯಂಡ್ ದ ಲಾಸ್ಟ್ ಒನ್ ಕ್ಯಾಸೂರಿನ ಟ್ರೀ ಅಂತ ಹೇಳಿ. ಸೊ ಮೊದಲನೇದಾಗಿ ನಾವು ಪ್ರಿವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ಗೆ ಉತ್ತರವನ್ನು ನೋಡಿ ಆರ್ಟಿಕಲ್ಗಳನ್ನು ಇನ್ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡೋಣ. ಸೊ ಫಸ್ಟ್ ಕ್ವಶನ್, ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಕ್ಲೇರ್ಸ್ ದ್ಯಾಟ್ ಐಡಿಯಲ್ ಆಫ್ ವೆಲ್ಫೇರ್ ಸ್ಟೇಟ್. ಅಂದರೆ ಸಂವಿಧಾನದ ಯಾವ ಭಾಗ, ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಆ ಸಂವಿಧಾನದ ಯಾವ ಭಾಗವು ಇಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಹೇಳುತ್ತೆ ಅಂತ. ಓಕೆ, ಸೊ ಇದು ನೇರವಾಗಿರುವಂಥ ಪ್ರಶ್ನೆ. ಸೊ ಇದು ನಮಗೆ DPSP ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರುತ್ತೆ. ಓಕೆ, ಸೊ ಇದು ಬರುವಂಥದ್ದು ನಮಗೆ ಪಾರ್ಟ್ 4 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಹಾಗಿದ್ರೆ ಇಲ್ಲಿ ಈ ವೆಲ್ಫೇರ್ ಸ್ಟೇಟ್ ಅಂತಂದರೆ ಏನು, ಅಥವಾ ಕಲ್ಯಾಣ ರಾಜ್ಯ ಅಂತಂದ್ರೇನು, ಅಥವಾ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅಂತಂದರೆ ಏನು ಅಂತಂದರೆ ಇಲ್ಲಿ ಯಾವುದೇ ಒಂದು ರಾಜ್ಯ, ಓಕೆ, ಆ ರಾಜ್ಯಕ್ಕೆ ಬಿಲಾಂಗ್ ಆಗಿರುವಂಥ ನಾಗರಿಕರ ಆರ್ಥಿಕ ಮತ್ತು ಸಾಮಾಜಿಕ ಯೋಗಕ್ಷೇಮವನ್ನು ರಕ್ಷಿಸುವ ಮತ್ತು ಉತ್ತೇಜಿಸುವಂಥ ಒಂದು ಸರ್ಕಾರದ ವ್ಯವಸ್ಥೆ ಆಗಿರುತ್ತೆ. ಹಾಗೆ ಈ ಒಂದು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಅಡಿಯಲ್ಲಿ ರಾಜ್ಯ ಸರ್ಕಾರದ ಇನ್ನೊಂದು ಮಹತ್ವದ ಒಂದು ಕಾರ್ಯ ಅಥವಾ ಜವಾಬ್ದಾರಿ ಏನಂತಂದರೆ ಇಲ್ಲಿ ತನ್ನ ನಾಗರಿಕರ ನಡುವೆ ಸಮಾನ ಅವಕಾಶ, ಎಲ್ಲರಿಗೂ ಕೂಡ ಸಮಾನ ಅವಕಾಶ ಮತ್ತು ಸಂಪತ್ತಿನ ಸಮಾನ ಹಂಚಿಕೆಯನ್ನು ಏನು ಮಾಡುತ್ತೆ ಅಂತಂದರೆ ಇದು ಖಚಿತಪಡಿಸುತ್ತೆ. ಸಂಪತ್ತಿನ ಸಮಾನ ಹಂಚಿಕೆ. ಸೊ ಇದು ಕಲ್ಯಾಣ ರಾಜ್ಯದ ತತ್ವವಾಗಿದೆ, ಸಮಾನ ಹಂಚಿಕೆ. ಸೊ ಹೀಗಾಗಿ ಇದರ ಒಂದು ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ ಇಲ್ಲಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು. ಸೊ ಇವಾಗ ಎಡಿಟೋರಿಯಲ್ ಟಾಪಿಕ್ಸನ್ನು ಇನ್ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ನ್ಯೂ ಸೈನ್ಸ್ ಅವಾರ್ಡ್ ಓಲ್ಡ್ ಪೊಲಿಟಿಕಲ್ ಪ್ರಾಜೆಕ್ಟ್. ಸೊ ಇತ್ತೀಚೆಗೆ ಇಲ್ಲಿ ಕೇಂದ್ರ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ಹಿಂದೆ ವಿಜ್ಞಾನಿಗಳಿಗೆ ನೀಡಲಾಗ್ತಾ ಇರುವಂತಹ ಅವಾರ್ಡ್ಗಳನ್ನು ಅಥವಾ ಪುರಸ್ಕಾರಗಳನ್ನು ಏನು ಮಾಡಿದ್ದಾರೆ ಇಲ್ಲಿ ರದ್ದನ್ನು ಮಾಡಿದ್ದಾರೆ. ಗೌರ್ಮೆಂಟ್ ಅಬಾಲಿಷ್ಡ್ ಪ್ರೀವಿಯಸ್ ಅವಾರ್ಡ್ಸ್. ಸೊ ಇನ್ 2023 the Indian government discontinued wide range of awards for scientists, citing that decision making had become opaque and unreliable. ಸೊ ಅಂದರೆ ಯಾವ ಕಾರಣಕ್ಕಾಗಿ ಸರ್ಕಾರ
ಈ ಒಂದು ಪುರಸ್ಕಾರಗಳನ್ನ ಅಂದರೆ ವಿಜ್ಞಾನಿಗಳಿಗೆ ನೀಡ್ತಾ ಇರುವಂಥ ಪುರಸ್ಕಾರಗಳನ್ನ ಏನಕ್ಕೆ ರದ್ದನ್ನು ಮಾಡಿದ್ದಾರೆ ಅಂತಂದರೆ, ಏನು ಈ ಪ್ರಶಸ್ತಿ ಅಥವಾ ಪುರಸ್ಕಾರಗಳಿಗೆ ಏನು ನಾಮಿನೇಷನ್ ಮಾಡ್ತಾರಲ್ವ, ಆ ಒಂದು ಅಥವಾ ಆ ಒಂದು ಪುರಸ್ಕೃತರನ್ನ ಸೆಲೆಕ್ಟ್ ಮಾಡುವಂಥ ನಿರ್ಧಾರಗಳು ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಅಪಾರದರ್ಶಕವಾಗಿದ್ದವು ಮತ್ತು ಅವು ಅವಾಸ್ತವದಿಂದ ಕೂಡಿದ್ದವು ಅಂತ ಹೇಳಿ ಈ ಒಂದು ಕಾರಣವನ್ನು ಇಟ್ಕೊಂಡು ಸರ್ಕಾರ ಏನು ಮಾಡುತ್ತೆ, ಈ ಹಿಂದೆ ವಿಜ್ಞಾನಿಗಳಿಗೆ ನೀಡಲಾಗ್ತಾ ಇರುವಂಥ ಹಲವಾರು ಒಂದು ಪುರಸ್ಕಾರಗಳನ್ನ ಅಥವಾ ಅವಾರ್ಡ್ಗಳನ್ನ ಏನು ಮಾಡುತ್ತೆ ಇಲ್ಲಿ ರದ್ದನ್ನು ಮಾಡುತ್ತೆ. ಎಸ್, ಸೊ ಆ ಅವಾರ್ಡುಗಳನ್ನ ರದ್ದು ಮಾಡಿ ಇವಾಗ ಸರ್ಕಾರ ಹೊಸದಾಗಿ ಒಂದು ಅವಾರ್ಡನ್ನು ಇಲ್ಲಿ ಜಾರಿಗೆ ತಂದಿದ್ದಾರೆ. ಅದರ ಹೆಸರಲ್ಲಿ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅಂತ ಹೇಳಿ. ಸೊ ಈ ಒಂದು ಅವಾರ್ಡ್ಗಳಿಗೆ ಇಲ್ಲಿ ಸ್ಪೆಸಿಫಿಕ್ ಕ್ಯಾಟಗರಿ ಅಂದರೆ ಕೆಲವೊಂದಿಷ್ಟು ವರ್ಗಗಳಿಗೆ ಏನು ಮಾಡಲಾಗತ್ತೆ ಇಲ್ಲಿ ಈ ಒಂದು ಪುರಸ್ಕಾರವನ್ನು ನೀಡಲಾಗತ್ತೆ. ಹಾಗೆ ಈ ಒಂದು ಪುರಸ್ಕಾರವನ್ನು ಪಡೀಲಿಕ್ಕೆ ಒಂದು ಸ್ಪಷ್ಟವಾದಂಥ ಅರ್ಹತಾ ಮಾನದಂಡಗಳನ್ನು ಕೂಡ ನೀಡಲಾಗಿದೆ. ಸೊ ಇಲ್ಲಿ ಕಾಂಟ್ರವರ್ಸಿ ಓವರ್ ಅವಾರ್ಡ್ ಸೆಲೆಕ್ಷನ್. ಓಕೆ, ಸೊ ಏನಕ್ಕೆ ಈ ಅವಾರ್ಡನ್ನು ರದ್ದನ್ನು ಮಾಡಲಾಗಿದೆ ಅಂತಂದರೆ, ಇಲ್ಲಿ ಈ ಅವಾರ್ಡ್ಗೆ ಸೆಲೆಕ್ಷನ್ನ ಆಯ್ಕೆಯನ್ನು ಮಾಡುವಂಥದ್ರ ಮೇಲೆ ಏನಾಗುತ್ತೆ ಅಂತಂದರೆ ವಿವಾದ ಅನ್ನುವಂಥದ್ದು ಕಂಡುಬರುತ್ತೆ. ಆ ಕಾರಣಕ್ಕಾಗಿ ರದ್ದನ್ನು ಮಾಡ್ತಾರೆ. ದ ಗವರ್ಮೆಂಟ್ ಅನೌನ್ಸ್ ದಿ ಇನಾಗುರಲ್ RVP ಅವಾರ್ಡ್ ವಿನ್ನರ್ಸ್ ಇನ್ 2023. ಸೊ ಏನು ಮಾಡುತ್ತೆ ಅಂತಂದರೆ, ಈ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರದ ಮೇಲೆ ಕೆಲವೊಂದಿಷ್ಟು ಏನು ಮಾಡಲಾಗತ್ತೆ ಅಂದರೆ ವಿನ್ನರ್ಸನ್ನು ಅನೌನ್ಸ್ ಮಾಡಲಾಗತ್ತೆ 2023ರಲ್ಲಿ. ಬಟ್ ಆ ಅವಾರ್ಡ್ ಪಟ್ಟಿಯಲ್ಲಿರುವಂಥ ವಿನ್ನರ್ಗಳ ಒಂದು ಹೆಸರನ್ನು ಏನು ಮಾಡಲಾಗತ್ತೆ ಅಂದರೆ ಬಟ್ ಸಮ್ ಸೈಂಟಿಸ್ಟ್ ಇನ್ಕ್ಲೂಡೆಡ್ ಬೈ ದ ಕಮಿಟಿ. ಓಕೆ, ಸೊ ಇಲ್ಲಿ ವಿನ್ನರ್ಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಒಂದು ಆಯ್ಕೆ ಸಮಿತಿ ಅಂತ ಇರುತ್ತೆ ಅಥವಾ ಸೆಲೆಕ್ಷನ್ ಕಮಿಟಿ ಅಂತ ಹೇಳಿ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಒಂದಿಷ್ಟು ಹೆಸರುಗಳನ್ನ ಆಯ್ಕೆಯನ್ನು ಮಾಡ್ತಾರೆ ಅಥವಾ ಶಿಫಾರಸನ್ನು ಮಾಡ್ತಾರೆ. ಇಲ್ಲೇನಾಗತ್ತೆ ಅಂತಂದರೆ ಈ ಕಮಿಟಿ ಶಿಫಾರಸನ್ನು ಮಾಡಿರುವಂಥ ಹೆಸರುಗಳನ್ನ ಅಂತಿಮ ಪಟ್ಟಿಯಿಂದ ಅಂದರೆ ಫೈನಲ್ ಲಿಸ್ಟ್ನಿಂದ ಏನು ಮಾಡಲಾಗತ್ತೆ ಅವುಗಳನ್ನ ತೆಗೆದು ಹಾಕಲಾಗತ್ತೆ. ಸೊ ಇದು ಏನಾಗುತ್ತೆ ಇಲ್ಲಿ ರೈಸಿಂಗ್ ಕನ್ಸರ್ನ್ ಅಬೌಟ್ ಇಂಟರ್ಫರೆನ್ಸ್. ಸೊ ಈ ರೀತಿಯ ಒಂದು ಹಸ್ತಕ್ಷೇಪ ಅನ್ನುವಂಥದ್ದು ಇವಾಗ ಸಮಸ್ಯೆಯಾಗಿರುವಂಥದ್ದು. ದೇರ್ ವರ್ ಅಲಿಗೇಷನ್ ದ್ಯಾಟ್ ಮಿನಿಸ್ಟರ್ಸ್ ಮಾಡಿಫೈಡ್ ದಿ ಲಿಸ್ಟ್ ಆಫ್ಟರ್ ದ ಕಮಿಟಿ ಸಬ್ಮಿಟೆಡ್ ಇಟ್. ಅಂದರೆ ಏನು ಕಮಿಟಿ ರೆಕಮೆಂಡ್ ಮಾಡಿರುವಂಥ ಅಥವಾ ಆಯ್ಕೆ ಮಾಡಿರುವಂಥ ಅಂತಿಮ ಪಟ್ಟಿಯನ್ನು, ಸೊ ಇಲ್ಲಿ ಮಿನಿಸ್ಟರ್ ಅಂತಂದರೆ ಯಾರು ಬರ್ತಾರೆ ಇಲ್ಲಿ ಸೈನ್ಸ್ ಮಿನಿಸ್ಟ್ರಿ, ವಿಜ್ಞಾನ ಸಚಿವಾಲಯದ ಮಿನಿಸ್ಟ್ರಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಆ ಅಂತಿಮ ಪಟ್ಟಿಯಲ್ಲಿರುವಂಥ ಹೆಸರುಗಳನ್ನ ಇಲ್ಲಿ ಮಾಡಿಫೈ ಮಾಡ್ತಾರೆ, ಅವುಗಳನ್ನ ಅಥವಾ ತಿದ್ದುಪಡಿಯನ್ನು ಮಾಡ್ತಾರೆ. ಸೊ ಇಲ್ಲಿ ಒಪ್ಯಾಕ್ ರೂಲ್ ಚೇಂಜಸ್ ಅಂದರೆ ಅಪಾರದರ್ಶಕವಾಗಿ ನಿಯಮಗಳನ್ನ ಇಲ್ಲಿ ಚೇಂಜ್ ಮಾಡಲಾಗಿದೆ. ದ RVP ಅಂತಂದರೆ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅವಾರ್ಡ್ ರೂಲ್ಸ್ ವರ್ ಮಾಡಿಫೈಡ್ ಓವರ್ ನೈಟ್. ಎಸ್, ಸೊ ಇಲ್ಲೇನು ಮಾಡಲಾಗತ್ತೆ, ರಾತ್ರೋರಾತ್ರಿ ಈ ಒಂದು ಪುರಸ್ಕಾರಗಳ ಒಂದು ನಿಯಮಗಳನ್ನ ಏನು ಮಾಡಲಾಗತ್ತೆ ಅಂದರೆ ತಿದ್ದುಪಡಿಯನ್ನು ಮಾಡಲಾಗತ್ತೆ. ಹಾಗೆ ಟ್ರಾನ್ಸ್ಫರಿಂಗ್ ದಿ ಫೈನಲ್ ಡಿಸಿಷನ್ ಮೇಕಿಂಗ್ ಪವರ್ ಫ್ರಮ್ ದ ಕಮಿಟಿ ಹೆಡ್ ಟು ದ ಸೈನ್ಸ್ ಮಿನಿಸ್ಟರಿ. ಎಸ್, ಸೊ ಈ ಹಿಂದೆ ಈ RVPಯ ಅವಾರ್ಡ್ ರೂಲ್ ಏನಿತ್ತು ಅಂತಂದರೆ, ಸೊ ಇಲ್ಲಿ ಕ್ಯಾಂಡಿಡೇಟ್ಸ್ಗಳನ್ನ ಅಥವಾ ಅವಾರ್ಡ್ ವಿನ್ನರ್ಗಳನ್ನ ಸೆಲೆಕ್ಟ್ ಮಾಡುವಂಥದ್ದು ಕಮಿಟಿಯ ಒಂದು ನಿರ್ಧಾರ ಅಂತಿಮವಾಗಿರುತ್ತೆ. ಬಟ್ ಇಲ್ಲಿ ರಾತ್ರೋರಾತ್ರಿ ಇಲ್ಲಿ ಆ ಒಂದು ಅವಾರ್ಡ್ ರೂಲ್ಗಳಿಗೆ ತಿದ್ದುಪಡಿಯನ್ನು ತರುವುದರ ಮೂಲಕ ಏನು ಮಾಡಲಾಗುತ್ತೆ, ಕಮಿಟಿಗೆ ಇರುವಂಥ ಅಧಿಕಾರವನ್ನು ಸೊ ಇಲ್ಲಿ ವಿಜ್ಞಾನ ಸಚಿವಾಲಯಕ್ಕೆ ನೀಡಲಾಗತ್ತೆ. ಎಸ್, ಪೊಲಿಟಿಕಲ್ ಇಂಪ್ಲಿಕೇಶನ್. ಸೊ ಈ ರೀತಿಯ ಒಂದು ಬೆಳವಣಿಗೆಯಿಂದ ರಾಜಕೀಯ ಒಂದು ಪರಿಣಾಮಗಳು ಏನಾಗುತ್ತೆ ಅಂತ ನೋಡೋಣ. ಸಿವರಲ್ ಸೈಂಟಿಸ್ಟ್ ಹೂ ವರ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಫೈನಲ್ ಲಿಸ್ಟ್ ಹ್ಯಾಡ್ ಪಬ್ಲಿಕ್ಲಿ ಅಪೋಸ್ಡ್ ಗೌರ್ಮೆಂಟ್ ಪಾಲಿಸೀಸ್. ಎಸ್, ಸೊ ಏನು ಇವಾಗ ವಿಜ್ಞಾನ ಸಚಿವಾಲಯ ಅನ್ನುವಂಥದ್ದು ಹೆಸರನ್ನು ಒಂದು ಅಂತಿಮ ಪಟ್ಟಿಯಿಂದ ಹೆಸರನ್ನು ತೆಗೆದುಹಾಕಿದೆಯಲ್ವಾ. ಸೊ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಇಲ್ಲಿ ಸಾರ್ವಜನಿಕವಾಗಿ ಈ ಸರ್ಕಾರವನ್ನು ಏನು ಮಾಡಿರ್ತಾರೆ ಅಂತಂದರೆ ಟೀಕೆಯನ್ನು ಮಾಡಿರ್ತಾರೆ. ಸೊ ಹೀಗಾಗಿ ಟೀಕೆ ಮಾಡಿದವರ ಹೆಸರನ್ನು ಅಂತಿಮ ಪಟ್ಟಿಯಿಂದ ಕೈ ಬಿಡಲಾಗಿರುತ್ತೆ. ದ ಎಕ್ಸ್ಕ್ಲೂಷನ್ ರೈಸಸ್ ಸಸ್ಪಿಷನ್ಸ್ ದ್ಯಾಟ್ ಗೌರ್ಮೆಂಟ್ ಏಮ್ ಟು ಸೈಲೆಂಟ್ ಡಿಸೆಂಟ್ ಅಮಾಂಗ್ ಸ್ಕಾಲರ್ಸ್ ಹೂ ಕ್ರಿಟಿಕ್ ಇಟ್ಸ್ ಪಾಲಿಸೀಸ್. ಅಂದರೆ ಸರ್ಕಾರ ಈ ರೀತಿಯ ಮಾಡುವ ಮೂಲಕ ಪಟ್ಟಿಗಳಿಂದ ಹೆಸರನ್ನು ತೆಗೆಯುವ ಮೂಲಕ ಏನು ಮಾಡುತ್ತೆ ಅಂದರೆ ತನ್ನ ಸರ್ಕಾರವನ್ನು ಟೀಕೆ ಮಾಡಿದವರನ್ನು ಇಲ್ಲಿ ಶಾಂತಗೊಳಿಸುತ್ತೆ. ಸೊ ಹಿಂದುತ್ವ ಇನ್ಫ್ಲುಯೆನ್ಸ್ ಇನ್ ಅಕಾಡೆಮಿಯಾ
ಅಂದರೆ ಏನು ಆಯ್ಕೆಯನ್ನು ಮಾಡ್ತಾ ಇರುವಂಥ ಅಥವಾ ಶಿಕ್ಷಣ ಸಂಸ್ಥೆಗಳ ಮೇಲೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಹಿಂದುತ್ವದ ಪ್ರಭಾವ ಅನ್ನುವಂಥದ್ದು ಬರ್ತಾ ಇದೆ. ಸೊ ಇಲ್ಲಿ ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಏನು ಇವಾಗ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ BJP ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತಂದರೆ ಅಕಾಡೆಮಿ ಅಥವಾ ಶೈಕ್ಷಣಿಕ ಸಂಸ್ಥೆಗಳನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತಾ ಇದೆ. ಸೊ ಇದು ಏನಂತಂದರೆ ಆಫನ್ ಸೀನ್ ಆಸ್ ರೆಸಿಸ್ಟೆನ್ಸ್ ಟು ಇಟ್ಸ್ ಐಡಿಯಾಲಜಿ. ಈ ರೀತಿಯ ಒಂದು ನಡೆ ಅನ್ನುವಂಥದ್ದು ತನ್ನ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಅದು ನಡ್ಕೊಳ್ತಾ ಇದೆ. ಹಾಗೆ ಇಲ್ಲಿ ಯಾವೆಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಚೋಕಿಂಗ್ ಫಂಡಿಂಗ್ ಅಂದರೆ ಹಣಕಾಸನ್ನು, ಅಂದರೆ ಈ ಶೈಕ್ಷಣಿಕ ಸಂಸ್ಥೆಗಳಿಗೆ ನೀಡಲಾಗುವಂಥ ಹಣಗಳನ್ನ ಇಲ್ಲಿ ತಡೆ ಹಿಡಿಯಲಾಗ್ತಾ ಇದೆ. ಹಾಗೆ ಪುಷಿಂಗ್ ಸುಡೋ ಸೈನ್ಸ್ ಅಂದರೆ ಹುಸಿ ವಿಜ್ಞಾನವನ್ನು ಇಲ್ಲಿ ಪ್ರಚಾರವನ್ನು ಮಾಡಲಾಗ್ತಾ ಇದೆ. ಹಾಗೆ ಏನು ಇಲ್ಲಿ ಆರ್ಯರ್ ಅಂತ ಬರ್ತಾರಲ್ವಾ, ಸೊ ಇವರು ಭಾರತೀಯ ಒಂದು ಮೂಲದವರಂತ ಹೇಳಿ ಇವರ ಒಂದು ಐಡಿಯಾಗಳನ್ನ ಅಥವಾ ಅಜೆಂಡಾಗಳನ್ನ ಇಲ್ಲಿ ಪ್ರಚಾರವನ್ನು ಮಾಡಲಾಗ್ತಾ ಇದೆ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್. ಸುಪ್ರೀಂ ಕೋರ್ಟ್ ಪುಲ್ಸ್ ಅಪ್ ಬೆಂಗಾಲ್ ಗೌರ್ಮೆಂಟ್ ಓವರ್ ಇನ್ಫ್ರಾಸ್ಟ್ರಕ್ಚರ್ ಡಿಲೇ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಆಸ್ಕ್ಡ್ ದ CBI ಟು ಇನ್ವೆಸ್ಟಿಗೇಟ್ ಇಫ್ ಇಂಡಿವಿಜುವಲ್ಸ್ ಅಂಡರ್ ಸ್ಕ್ರೂಟಿನಿ ಫಾರ್ ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ ಆರ್ ಲಿಂಕ್ ಟು ದ ರೇಪ್ ಆ್ಯಂಡ್ ದ ಮರ್ಡರ್ ಆಫ್ ಎ ಜೂನಿಯರ್ ಡಾಕ್ಟರ್ ಅಟ್ RG Kar Medical College ಸ್ಟಿಲ್ ಹೆಲ್ಡ್ ಪೊಸಿಷನ್ ಆಫ್ ಪವರ್ ಆಟ್ ದ ಇನ್ಸ್ಟಿಟ್ಯೂಷನ್. ಅಂದರೆ ಏನು ಇವಾಗ ಇತ್ತೀಚೆಗೆ ಈ ಪಶ್ಚಿಮ ಬಂಗಾಳದ RG Kar ಮೆಡಿಕಲ್ ಕಾಲೇಜ್ನಲ್ಲಿ ಏನಾಗಿತ್ತು ಅಂತಂದರೆ, ಈ ಕಿರಿಯ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಆಗಿತ್ತಲ್ವಾ, ಆ ಒಂದು ಕಾಲೇಜಿಗೆ ಅಥವಾ ಈ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇನ್ನೂ ಅಧಿಕಾರದಲ್ಲಿದ್ದರೆ ಅವರ ವಿರುದ್ಧ ಏನಂತಂದರೆ ಇಲ್ಲಿ ತನಿಖೆಯನ್ನು ಮಾಡಲಿಕ್ಕೆ, ಅವರ ವಿರುದ್ಧ ಇಲ್ಲಿ ಹಣದ ಆರೋಪದ ಕುರಿತು ಚರ್ಚೆಯನ್ನು ಮಾಡಲಿಕ್ಕೆ CBI ಅವರಿಗೆ ಏನು ಮಾಡಿದೆ ಅಂದರೆ ಕೋರ್ಟ್ ಆದೇಶವನ್ನು ನೀಡಿದೆ. ಹಾಗೆ ಏನು ಇಲ್ಲಿ ಸರ್ಕಾರ ಅಂದರೆ ಪಶ್ಚಿಮ ಬಂಗಾಳ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಈ ಹಿಂದೆ ಸುಪ್ರೀಂ ಕೋರ್ಟ್ ಕೆಲವೊಂದು ನಿರ್ದೇಶನವನ್ನು ಕೊಟ್ಟಿರುತ್ತೆ. ಈ ರೀತಿಯ ಒಂದು ಅವಘಡ ಆದ ನಂತರ ಏನಂತಂದರೆ ಇಲ್ಲಿ ವೈದ್ಯಕೀಯ ಕಾಲೇಜುಗಳಲ್ಲಿ ವೈದ್ಯರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮೂಲ ಸೌಕರ್ಯಗಳನ್ನ ಕಡ್ಡಾಯವಾಗಿ ಒದಗಿಸಬೇಕಂತ ಹೇಳಿ, ಸೊ ಈ ಆದೇಶಕ್ಕೆ ಅನುಗುಣವಾಗಿ ಈ ಥರ ಬೆಳವಣಿಗೆಗಳನ್ನ ಏನು ಮಾಡ್ತಾ ಇದೆ ಅಂದರೆ ಅಲ್ಲಿನ ಸರ್ಕಾರ ಅಂದರೆ ಪಶ್ಚಿಮ ಬಂಗಾಳ ಸರ್ಕಾರ ಅವುಗಳನ್ನ ನಿಧಾನವಾಗಿ ಅದನ್ನು ಪ್ರೋಗ್ರೆಸ್ಸನ್ನು ಮಾಡ್ತಾ ಇದೆ. ದ ಕೋರ್ಟ್ ಕ್ರಿಟಿಕೈಸ್. ಸೊ ಈ ಕಾರಣಕ್ಕಾಗಿ ಏನು ಮಾಡಿದೆ ಅಂತಂದರೆ ಸುಪ್ರೀಂ ಕೋರ್ಟ್ ಈ ಒಂದು ಪಶ್ಚಿಮ ಸರ್ಕಾರವನ್ನು ಇಲ್ಲಿ ಟೀಕೆಯನ್ನು ಮಾಡಿದೆ. ಹಾಗೆ ಇನ್ವೆಸ್ಟಿಗೇಷನ್ ಆ್ಯಂಡ್ ಅಕೌಂಟಬಿಲಿಟಿ. ಸೊ ಇಲ್ಲಿ ತನಿಖೆ ಮತ್ತು ಹೊಣೆಗಾರಿಕೆ ಬಗ್ಗೆ ಜೂನಿಯರ್ ಡಾಕ್ಟರ್ಸ್ ಎಕ್ಸ್ಪ್ರೆಸ್ಡ್ ಕನ್ಸರ್ನ್ ಅಬೌಟ್ the presence of individuals involved in financial fraud and present at the crime scene contributing to the threat culture. ಸೊ ಅಲ್ಲಿನ ಒಂದು ಕಿರಿಯ ವೈದ್ಯ ವಿದ್ಯಾರ್ಥಿಗಳು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಇಲ್ಲಿನ ಅಂದರೆ ಈ ಒಂದು ಮೆಡಿಕಲ್ ಕಾಲೇಜಿನಲ್ಲಿರುವಂಥ ಸಿಬ್ಬಂದಿಗಳು ಏನಂತಂದರೆ ಇಲ್ಲಿ ಫೈನಾನ್ಷಿಯಲ್ ಅಥವಾ ಹಣಕಾಸಿನ ಒಂದು ಫ್ರಾಡ್ನಲ್ಲಿ ಅಥವಾ ಹಣಕಾಸಿನ ಒಂದು ಮೋಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಟೀಕೆಯನ್ನು ಮಾಡಿದ್ದಾರೆ. ಹಾಗೆ ದ ಕೋರ್ಟ್ ಆಸ್ಕ್ ಫಾರ್ ದೇರ್ ನೇಮ್ಸ್ ಟು ಬಿ ಕಾನ್ಫಿಡೆನ್ಷಿಯಲಿ ಶೇರ್ಡ್ ವಿತ್ ದ CBI. ಸೊ ಈ ರೀತಿ ಆರೋಪವನ್ನು ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ ಇಲ್ಲಿ ಧೈರ್ಯವಾಗಿ ಅವರ ಹೆಸರುಗಳನ್ನ CBIನವರೊಂದಿಗೆ ಹಂಚಿಕೊಳ್ಳಲಿಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ. ಅಥಾರಿಟಿ ಟು ಟೇಕ್ ಆಕ್ಷನ್ ಅಂದರೆ ಇಲ್ಲಿ ಕ್ರಮವನ್ನು ತೆಗೆದುಕೊಳ್ಳುವಂಥ ಅಧಿಕಾರ. ವೈಲ್ ದ ಸುಪ್ರೀಂ ಕೋರ್ಟ್ ನೋಟೆಡ್ ದ್ಯಾಟ್ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಹ್ಯಾಡ್ ದ ಅಥಾರಿಟಿ ಟು ಟೇಕ್ ಡಿಸಿಪ್ಲಿನರಿ ಆ್ಯಕ್ಷನ್. ಸೊ ಅಂದರೆ ಇವರ ವಿರುದ್ಧ ಒಂದು ಶಿಸ್ತುಬದ್ಧ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಇಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಅಧಿಕಾರವಿದೆ ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಈ ಒಂದು ಇದರಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಹಾಗೆ ಪ್ರೊಟೆಕ್ಷನ್ ಆಫ್ ವಿಕ್ಟಿಮ್ಸ್ ಐಡೆಂಟಿಟಿ ಅಂದರೆ ಇಲ್ಲಿ ಸಂತ್ರಸ್ತರು, ಓಕೆ, ಇವರ ಒಂದು ರಕ್ಷಣೆ ಅನ್ನುವಂಥದ್ದು ಆಗಬೇಕಾಗಿದೆ. ಇಲ್ಲಿ ದ ಕೋರ್ಟ್ ಡೈರೆಕ್ಟೆಡ್ ದಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT ಟು ನಾಮಿನೇಟ್ ಅ ನೋಡಲ್ ಆಫೀಸರ್. ಎಸ್, ಸೊ ಇಲ್ಲಿ ನೇರವಾಗಿ ಯಾರಿಗೆ ಹೇಳಿದ್ದಾರೆ ಅಂತಂದರೆ ಇಲ್ಲಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT ಇವರಿಗೆ ನಿರ್ದೇಶನವನ್ನು ನೀಡಿದ್ದಾರೆ. ಸೊ ಏನಂತಂದರೆ ಇಲ್ಲಿ ಒಬ್ಬ ನೋಡಲ್ ಅಧಿಕಾರಿಯನ್ನು ಇಲ್ಲಿ ಒಬ್ಬ ಅಧಿಕಾರಿಯನ್ನು ನೇಮಿಸಬೇಕಂತ ಹೇಳಿ. ಯಾವ ಉದ್ದೇಶಕ್ಕೆ ಅಂತಂದರೆ ಟು ಸ್ಟಾಪ್ ಅನ್ಅಥರೈಸ್ಡ್ ಅಪ್ಲೋಡ್ಸ್ ಆಫ್ ದ ವಿಕ್ಟಿಮ್ಸ್ ಐಡೆಂಟಿಟಿ ಆನ್ ಸೋಷಿಯಲ್ ಮೀಡಿಯಾ.
ಆ್ಯಂಡ್ ರೆಸ್ಪಾಂಡಿಂಗ್ ಟು ಎ ಕಂಪ್ಲೇಂಟ್ ಬೈ ದ ವಿಕ್ಟಿಮ್ಸ್ ಪೇರೆಂಟ್ಸ್. ಅಂದರೆ ಏನು ಅಂತಂದರೆ ಇಲ್ಲಿ ವಿಕ್ಟಿಮ್ಗಳಾಗಿ ಆ ಪೇರೆಂಟ್ಸ್ ಅಥವಾ ಈ ಏನು ಸಂತ್ರಸ್ತರು ಬರ್ತಾರಲ್ವ ಅವರ ಒಂದು ಭಾವಚಿತ್ರಗಳನ್ನ ಏನು ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವುಗಳನ್ನ ಪ್ರಕಟವನ್ನು ಮಾಡ್ತಾ ಇದ್ದಾರೆ. ಇವುಗಳನ್ನ ತಡೆ ಹಿಡಿಯಲಿಕ್ಕೆ ಒಬ್ಬ ನೋಡಲ್ ಆಫೀಸರನ್ನು ನೇಮಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಡಿಲೇ ಅಂದರೆ ಇಲ್ಲಿ ವೈದ್ಯಕೀಯ ಕಾಲೇಜುಗಳಲ್ಲಿ ವೈದ್ಯರ ಒಂದು ಸುರಕ್ಷತೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನವನ್ನು ನೀಡಿರುತ್ತಲ್ವ, ಅಂದರೆ ಅವುಗಳನ್ನ ಸರಿಯಾದ ಒಂದು ರೀತಿಯಲ್ಲಿ ಅಥವಾ ಅವುಗಳನ್ನ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿ ಅಳವಡಿಸಿಕೊಳ್ಬೇಕಂತ ಹೇಳಿರುತ್ತೆ. ಬಟ್ ಇಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಈ ಒಂದು ಪಶ್ಚಿಮ ಬಂಗಾಳ ಸರ್ಕಾರ ಅವುಗಳನ್ನು ಡಿಲೇ ಮಾಡ್ತಾ ಇದೆ. ಹಾಗೆ ಅದಕ್ಕೆ ಒಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಏನಂತಂದರೆ ಬೈ ಅಕ್ಟೋಬರ್ 15 ವೇಳೆಗಾಗಿ ಎಲ್ಲ ಒಂದು ಮೂಲ ಸೌಕರ್ಯ ವ್ಯವಸ್ಥೆಗಳನ್ನ ಅಂದರೆ ವೈದ್ಯರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮೂಲ ಸೌಕರ್ಯಗಳನ್ನ ಇಲ್ಲಿ ಅಳವಡಿಸಿಕೊಳ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ನೌ ಲೆಟ್ ಅಸ್ ಸಿ ದ ಪ್ರಿಲಿಮ್ಸ್ ಟಾಪಿಕ್ಸ್. ಸಿಲೋ ಪ್ರಾಜೆಕ್ಟ್ಸ್ ಅಂತ ಬರುತ್ತೆ. ಏನಿದು ಸಿಲೋ ಪ್ರಾಜೆಕ್ಟ್ಸ್ ಅಂತ ನೋಡೋಣ. ಸೊ ಇಟ್ ಈಸ್ ಆನ್ ಇನಿಷಿಯೇಟಿವ್ ಆಫ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇದು ಆಹಾರ ಒಂದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಭಾರತೀಯ ಆಹಾರ ನಿಗಮದ ಒಂದು ಉಪಕ್ರಮವಾಗಿದೆ. ಯಾವ ಉದ್ದೇಶಕ್ಕಾಗಿ ಈ ಒಂದು ಉಪಕ್ರಮವನ್ನು ಇಲ್ಲಿ ಭಾರತೀಯ ಆಹಾರ ನಿಗಮ ತಂದಿದೆ ಅಂತಂದರೆ ಟು ಸ್ಟ್ರೆಂಥನ್ ಸ್ಟೋರೇಜ್, ಆಹಾರವನ್ನು ಸಂಗ್ರಹವನ್ನು ಬಲಗೊಳಿಸಲಿಕ್ಕೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಆಫ್ ಇಂಡಿಯಾಸ್ ಫುಡ್ ಗ್ರೇನ್ ಸಪ್ಲೈ ಚೈನ್. ಅಂದರೆ ಆಹಾರಗಳ ಸಂಗ್ರಹಣೆ ಆಗಿರ್ಬೋದು, ಆಹಾರಗಳನ್ನ ಇಲ್ಲಿ ಸರಬರಾಜು ಮಾಡುವಂಥ ಸಂದರ್ಭದಲ್ಲಿ ಅವುಗಳನ್ನು ಬಲಪಡಿಸುವಂಥ ಅಥವಾ ಅವುಗಳನ್ನ ರಕ್ಷಣೆ ಮಾಡುವಂಥ ಉದ್ದೇಶವನ್ನು ಸೊ ಈ ಒಂದು ಸಿಲೋ ಪ್ರಾಜೆಕ್ಟ್ ಅನ್ನುವಂಥದ್ದು ಹೊಂದಿದೆ. ಸೊ ಇಟ್ ಎನ್ಶ್ಯೂರ್ ಎಫಿಷಿಯೆಂಟ್ ಆ್ಯಂಡ್ ಸಸ್ಟೈನಬಲ್ ಸ್ಟೋರೇಜ್ ಆ್ಯಂಡ್ ಮೂವ್ಮೆಂಟ್ ಆಫ್ ಎಸೆನ್ಷಿಯಲ್ ಕಮೋಡಿಟಿ. ಅಂದರೆ ಅಗತ್ಯ ಸರಕುಗಳ ಒಂದು ಚಲನೆ ಮತ್ತು ಅವುಗಳ ಸುಸ್ಥಿರ ಸಂಗ್ರಹಣೆಗೆ ಸಂಬಂಧಪಟ್ಟಂತೆ ಇದನ್ನು ಏನು ಮಾಡುತ್ತೆ ಅಂದರೆ ಇದು ಖಚಿತಪಡಿಸುತ್ತೆ. ಎಸ್, ಸೊ ಈ ಮೂಲಕ ಏನು ಮಾಡಲಾಗುತ್ತೆ ಅಂದರೆ ಆಹಾರದಲ್ಲಿ ಆಗ್ತಾ ಇರುವಂಥ ವ್ಯರ್ಥವನ್ನು ಇದೇನು ಮಾಡುತ್ತೆ, ಕಡಿಮೆಯನ್ನು ಮಾಡುತ್ತೆ. ದ ಸಿಲೋಸ್ ಆರ್ ಇಕ್ವಿಪ್ಡ್ ವಿತ್, ಸೊ ಈ ಒಂದು ಸಿಲೋಗಳಲ್ಲಿ ಈ ರೀತಿ ನೋಡಿರ್ಬೋದು ನೀವು, ಇಲ್ಲಿ ಸಿಲೋಗಳಿದೆ ಅಲ್ವಾ, ಸೊ ಇವುಗಳಲ್ಲಿ ಏನು ಮಾಡಲಾಗಿರುತ್ತೆ ಅಂದರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿರುತ್ತೆ. ಅಂದರೆ ಆಹಾರವನ್ನು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ. ಹಾಗೆ ಸೊ ಇದನ್ನು ಈ ರೀತಿಯ ಒಂದು ಸಿಲೋ ಪ್ರಾಜೆಕ್ಟ್ಸ್ಗಳನ್ನ ಇದರಲ್ಲಿ ಖಾಸಗಿ ವಲಯದವರು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಹೂಡಿಕೆಯನ್ನು ಮಾಡಿರ್ತಾರೆ. ಸೊ ಇವಾಗ ಸಂಪೂರ್ಣವಾಗಿ ಕಾರ್ಯಾಚರಣೆಯಲ್ಲಿರುವಂಥ ಒಂದು ಪ್ರಾಜೆಕ್ಟ್ಗಳಾಗಿವೆ. ನೆಕ್ಸ್ಟ್ ಟಾಪಿಕ್ ಪೀಚಿ ವಜಾನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ. ಪೀಚಿ ವಜಾನಿ ವನ್ಯಜೀವಿ ಅಭಯಾರಣ್ಯ ಅಂತ ಹೇಳಿ. ಸೊ ಏನಕ್ಕೆ ಸುದ್ದಿ ಇಲ್ಲಿದೆ ಅಂತಂದರೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಈ ಒಂದು ಅಭಯಾರಣ್ಯದಲ್ಲಿ ಇತ್ತೀಚೆಗೆ ವಿದ್ಯುತ್ ಸ್ಪರ್ಶದಿಂದ ಎಲೆಕ್ಟ್ರೋಕೋಷನ್ನಿಂದಾಗಿ ಏನಾಗಿತ್ತಂದರೆ ಇಲ್ಲಿ ಒಂದು ಹೆಣ್ಣು ಆನೆ ಸಾವನ್ನಪ್ಪಿರುವಂಥ ಘಟನೆ ಆಗಿದೆ. ಸೊ ಈ ಒಂದು ಪೀಚಿ ವಜಾನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅನ್ನುವಂಥದ್ದು ಕೇರಳದಲ್ಲಿ ಕಂಡುಬರುತ್ತೆ. ಸೊ ಇಟ್ ಈಸ್ ಸಿಚುವೇಟೆಡ್ ಇನ್ ದ ಕ್ಯಾಚ್ಮೆಂಟ್ ಏರಿಯಾ ಆಫ್ ದ ಪೀಚಿ ಆ್ಯಂಡ್ ವಜಾನಿ ಡ್ಯಾಮ್. ಸೊ ಈ ಒಂದು ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ಈ ವಜಾನಿ ಮತ್ತು ಪೀಚಿ ಅನ್ನುವಂಥ ಡ್ಯಾಮ್ ಬರುತ್ತೆ. ಇದರ ಒಂದು ಅಕ್ಯಾಚ್ಮೆಂಟ್ ಅಂದರೆ ಹಿನ್ನೀರಿನ ಪ್ರದೇಶದಲ್ಲಿ ಇದು ಕಂಡುಬರುತ್ತೆ. ಸೊ ಇಟ್ ಈಸ್ ಪಾರ್ಟ್ ಆಫ್ ದ ಪಲಪಿಲ್ ನೆಲ್ಲಿಯಂಪತಿ ಫಾರೆಸ್ಟ್. ಸೊ ಈ ಒಂದು ಪಲಪಿಲ್ಲಿ ಮತ್ತು ನೆಲ್ಲಿಯಂಪತಿ ಅನ್ನುವಂಥ ಫಾರೆಸ್ಟ್ನ ಒಂದು ಭಾಗವಾಗಿದೆ. ಅಂದರೆ ಆ ಒಂದು ಫಾರೆಸ್ಟ್ನಲ್ಲಿ ಇದು ಕಂಡುಬರುತ್ತೆ ಅಂತ. ಹಾಗೆ ಇದು ಇನ್ನೊಂದು ಈ ಭಾಗದಲ್ಲಿ ಕಂಡುಬರುವಂಥ ಇನ್ನೊಂದು ಪ್ರಮುಖ ವನ್ಯಜೀವಿ ಧಾಮ ಯಾವುದಂತಂದರೆ ಇಲ್ಲಿ ಚಿಮ್ಮಿನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿ. ಈ ಚಿಮ್ಮಿನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ದಕ್ಷಿಣ ಭಾಗಕ್ಕೆ ಅಥವಾ ನಾರ್ದರ್ನ್ ಭಾಗಕ್ಕೆ ಈ ಒಂದು ಪೀಚಿ ವಜಾನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಒಂದು ಅತಿ ದೊಡ್ಡ ಬೆಟ್ಟ ಬರುತ್ತೆ. ಓಕೆ, ಅದರ ಹೆಸರು ಏನಂತಂದರೆ ಇಲ್ಲಿ ಪೊನ್ನಮುಡಿ ಅಂತ ಹೇಳಿ. ಸೊ ನೆಕ್ಸ್ಟ್ ಒನ್ ಓಲ್ ಡೊಯಿನೋ ಲೆಂಗೈ ಅಂತ ಹೇಳಿ. ಓಕೆ, ಸೊ ಇದು ಏನಂತಂದರೆ ಇದು ಆ್ಯಕ್ಟಿವ್ ವೋಲ್ಕ್ಯಾನೋ ಆಗಿದೆ. ಅಂದರೆ ಸಕ್ರಿಯ ಜ್ವಾಲಾಮುಖಿ ಆಗಿದೆ. ಅಂದರೆ ಇದು ನಿರಂತರವಾಗಿ ಏನು ಮಾಡುತ್ತೆ ಅಂದರೆ ಲಾವಾವನ್ನು ಹೊರಗೆ ಹಾಕ್ತಾ ಇರುತ್ತೆ. ಎಸ್, ಸೊ ಇದು ದ್ಯಾಟ್ ಎರೆಸ್ಟ್ ರನ್ನಿಯಸ್ಟ್ ಲಾವಾ ಆನ್ ದ ಅರ್ತ್. ಸೊ ಈ ರೀತಿ ಏನು ಲಾವಾವನ್ನು ಹೊರಗೆ ಹಾಕಿದ ನಂತರ ಏನಾಗುತ್ತೆ ಅಂದರೆ ಇದು
ಭೂಮಿಯ ಮೇಲೆ ಏನಾಗುತ್ತೆ, ಹರಿದು ಹೋಗುತ್ತೆ. ಓಲ್ ಡೊಯ್ನೋ ಲೆಂಗೈ ಸಿಟುವೇಟ್ ಇನ್, ಹಾಗಿದ್ರೆ ಈ ಒಂದು ಜ್ವಾಲಾಮುಖಿ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂದರೆ ತಾಂಜೇನಿಯಾದಲ್ಲಿ. ಆ್ಯಂಡ್ ಓನ್ಲಿ ವಾಲ್ಕ್ಯಾನೋ ದ್ಯಾಟ್ ಎಕ್ಸ್ಪೆಲ್ಸ್ ಕಾರ್ಬೋನೈಟ್ ಲಾವಾ ಇನ್ ದ ವರ್ಲ್ಡ್. ಎಸ್, ಅಂದರೆ ವಿಶ್ವದಲ್ಲಿಯೇ ಈ ಕಾರ್ಬೋನೇಟ್ ಲಾವಾವನ್ನು ಹೊರಹಾಕುವಂಥ ಏಕಮಾತ್ರ ಬಂದು ಜ್ವಾಲಾಮುಖಿಯಾಗಿ ಈ ಓಲ್ ಡೊಯ್ನೋ ಲೆಂಗೈ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಹಾಗಿದ್ರೆ ಈ ಕಾರ್ಬೋನೇಟ್ ಲಾವಾ ಅಂತಂದರೆ ಏನು ಅಂತಂದರೆ, ಸೊ ಇದು ಎಕ್ಸ್ಟ್ರೀಮ್ಲಿ ಥಿನ್, ಸೊ ಇದು ತುಂಬ ತೆಳುವಾಗಿರುತ್ತೆ ಆ್ಯಂಡ್ ಸ್ಯಾಚುರೇಟೆಡ್ ವಿತ್ ಅಲ್ಕಲಿ ಎಲಿಮೆಂಟ್ಸ್ ಸಚ್ ಆಸ್ ಕ್ಯಾಲ್ಸಿಯಂ ಮತ್ತು ಸೋಡಿಯಂ. ಸೊ ಇದು ಕ್ಯಾಲ್ಸಿಯಂ ಮತ್ತು ಸೋಡಿಯಂಗಳಿಂದ ಏನಾಗಿರುತ್ತೆ ಅಂದರೆ ಬಂಧಿಸಲ್ಪಟ್ಟಿರುತ್ತೆ. ಸೊ ಈ ಹಿಂದೆ ಇದು ಯಾವಾಗ ಕಾಣಿಸಿಕೊಂಡಿತ್ತು ಅಥವಾ ಯಾವಾಗ ಇದು ಈ ರೀತಿಯ ಒಂದು ಜ್ವಾಲಾಮುಖಿ ಸ್ಫೋಟವಾಗಿತ್ತು ಅಂತಂದರೆ 1880ರಿಂದ. ಅಂದಿನಿಂದ ಇವಾಗಿನವರೆಗೂ ಕೂಡ ಏನಾಗ್ತಾ ಇದೆ ಅಂತಂದರೆ ಇದು ಈ ಒಂದು ಜ್ವಾಲಾಮುಖಿ ಅನ್ನುವಂಥದ್ದು ಲಾವಾವನ್ನು ಹೊರಸೂಸ್ತಾ ಇದೆ. ನೆಕ್ಸ್ಟ್ ಟಾಪಿಕ್, ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ AVGC ಅಂತ ಹೇಳಿ. ಎಸ್, ಸೊ ಇಲ್ಲಿ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂತಂದರೆ ದ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್. ಸೊ ಇಲ್ಲಿ ಯೂನಿಯನ್ ಅಂದರೆ ಕೇಂದ್ರ ಕ್ಯಾಬಿನೆಟ್ ಅವರು ಏನು ಮಾಡಿದ್ದಾರೆ, ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ AVGC XR ಇನ್ ಮುಂಬೈ. ಸೊ ಮುಂಬೈನಲ್ಲಿರುವಂಥ ಈ ಒಂದು ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ AVGC XRಗೆ ಅನುಮತಿಯನ್ನು ನೀಡಿದ್ದಾರೆ. ಸೊ ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ವಿಲ್ ಬಿ ಸೆಟಪ್ ಆ್ಯಸ್ ಅ ಕಂಪ್ನಿ. ಸೊ ಇದನ್ನು ಒಂದು ಕಂಪನಿಯಾಗಿ ರಚನೆಯನ್ನು ಮಾಡಲಿದ್ದಾರೆ. ಹಾಗಿದ್ರೆ ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಅಂತಂದರೆ ಇಲ್ಲಿ ಕಂಪನೀಸ್ ಆ್ಯಕ್ಟ್ 2013. ಎಸ್, ಸೊ ಇದರ ಒಂದು ಪಾರ್ಟ್ನರ್ಸ್ಗಳ ಬಗ್ಗೆ ನೋಡೋದಾದರೆ ಯಾವ ಒಂದು ಸಹಯೋಗದೊಂದಿಗೆ ಇದನ್ನು ರಚಿಸಲಾಗ್ತಾ ಇದೆ ಅಂತಂದರೆ FICCI ಮತ್ತು CII ಮತ್ತು ಸರ್ಕಾರ, ಭಾರತೀಯ ಸರ್ಕಾರ ಕೂಡಿ ಇವುಗಳನ್ನ ರಚನೆಯನ್ನು ಮಾಡ್ತಾ ಇದೆ. ಸೊ ಇದು AVGC XR ಅಂತಂದರೆ ಇಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಆ್ಯನಿಮೇಷನ್ ಮತ್ತು ವಿಜುವಲ್ ಎಫೆಕ್ಟ್ಸ್ ಮತ್ತು ಗೇಮಿಂಗ್ಸ್, ಕಾಮಿಕ್ಸ್, ಎಕ್ಸ್ಟೆಂಡೆಡ್ ರಿಯಾಲಿಟಿ. ಸೊ ಇವುಗಳನ್ನ ಮನೋರಂಜನಾ ಕ್ಷೇತ್ರಗಳಲ್ಲಿ ಏನು ಬಳಸ್ಕೊಳ್ತೀವಲ್ವಾ, ಸೊ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಉದ್ದೇಶವನ್ನು ಈ ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ AVGC ಅನ್ನುವಂಥದ್ದು ಹೊಂದಿದೆ. ಸೊ ನೆಕ್ಸ್ಟ್ ಟಾಪಿಕ್, ಕ್ಯಾಸುರಿನಾ ಟ್ರೀ ಅಂತ ಬರುತ್ತೆ. ಎಸ್, ಸೊ ಈ ಒಂದು ಮರ ಅನ್ನುವಂಥದ್ದು ನೇಟಿವ್ ಟು ಆಸ್ಟ್ರೇಲಿಯಾ, ಅಂದರೆ ಇದು ಆಸ್ಟ್ರೇಲಿಯಾದ ಸ್ಥಳೀಯ, ಅಂದರೆ ಅಲ್ಲಿ ಮಾತ್ರ ಕಂಡುಬರುವಂತಹ ಒಂದು ಅಥವಾ ಅಲ್ಲಿ ವಿಶೇಷವಾಗಿ ಇರುವಂಥ ಒಂದು ಮರವಾಗಿದೆ. ಎಸ್, ಸೊ ಈ ಒಂದು ಮರವನ್ನು ಭಾರತಕ್ಕೆ ಯಾವಾಗ ಪರಿಚಯಿಸಲಾಗತ್ತೆ ಅಂತಂದ್ರೆ 19th ಸೆಂಚುರಿ. ಸೊ ಈ ಒಂದು ಮರವನ್ನು ಕಟ್ಟಾಡಿ ಅಥವಾ ಸೌಕು ಅಂತಲೂ ಕೂಡ ಕರೀತಾರೆ. ಸೊ ಇದು ಏನು ಮಾಡುತ್ತೆ ಅಂದರೆ ನೈಟ್ರೋಜನ್ ಫಿಕ್ಸಿಂಗ್ ಎಬಿಲಿಟಿ, ನೈಟ್ರೋಜನ್ ಫಿಕ್ಸೇಷನ್ ಅಥವಾ ಸ್ಥಿರೀಕರಣವನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಇದರ ಅರ್ಥ ಸಸ್ಯಗಳು ಸಾಮಾನ್ಯವಾಗಿ ಇಲ್ಲಿ ಏನು ಮಾಡುತ್ತೆ ಅಂತಂದರೆ ವಾತಾವರಣದಲ್ಲಿ ನೈಟ್ರೋಜನ್ ಇರುತ್ತೆ, ಓಕೆ, ಬಟ್ ಈ ನೈಟ್ರೋಜನ್ನ ನೇರವಾಗಿ ಕನ್ಸಂಪ್ಷನ್ ಅಥವಾ ಬಳಕೆನ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಬದಲೇ ಅವುಗಳನ್ನ ಫಿಕ್ಸೇಷನ್ ಮಾಡೋದ್ರ ಮೂಲಕ ಏನು ಮಾಡುತ್ತೆ ಅಂದರೆ ಈ ಲೆಗ್ಯುಮಿನಸ್ ಅಂತ ಬರುತ್ತೆ, ಈ ಸಸ್ಯಗಳ ಒಂದು ಬೇರುಗಳಲ್ಲಿ ಏನಿರುತ್ತೆ ಅಂದರೆ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಬರುತ್ತೆ, ಲೆಗ್ಯುಮಿನಸ್ ಅಂತ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ ಅಂದರೆ ಈ ನೈಟ್ರೋಜನ್ನ ಫಿಕ್ಸೇಷನ್ನ ಮಾಡುತ್ತೆ. ಎಸ್, ಸೊ ಆ್ಯಂಡ್ ಅಡ್ಯಾಪ್ಟಿಲಿಟಿ ಗ್ರೋ ಇನ್ ವೈಡ್ ರೇಂಜ್ ಆಫ್ ಸಾಯಿಲ್. ಸೊ ಇದು ಹಲವಾರು ರೀತಿಯ ಒಂದು ಮಣ್ಣುಗಳಲ್ಲಿ ಕೂಡ ಬೆಳೆಯುತ್ತೆ, ಹಾಗೆ ಹಲವಾರು ಒಂದು ಪರಿಸರ ವ್ಯವಸ್ಥೆಗಳಿಗೂ ಕೂಡ ಇದು ಹೊಂದಿಕೊಳ್ಳುತ್ತೆ. ಸೊ ಇದರ ಒಂದು ಡಿಸ್ಟ್ರಿಬ್ಯೂಷನ್ ಅಂದರೆ ಯಾವೆಲ್ಲ ಒಂದು ವಲಯಗಳಲ್ಲಿ ಈ ಮರ ಕಂಡು ಬರುತ್ತೆ ಅಂತಂದರೆ ಇಲ್ಲಿ ಟ್ರಾಪಿಕ್ಸ್, ಸಬ್ ಟ್ರಾಪಿಕ್ಸ್ ಮತ್ತು ಮೆಡಿಟೇರಿಯನ್ ವಲಯಗಳಲ್ಲಿ ಇದು ಕಂಡುಬರುತ್ತೆ. ಎಸ್, ಈ ಒಂದು ಮರಗಳ ಬೆಳವಣಿಗೆಗೆ ಯಾವ ರೀತಿ ಹವಾಮಾನ ಸೂಕ್ತ ಆಗತ್ತೆ ಅಂತಂದರೆ ಇಲ್ಲಿ ಟೆಂಪ್ರೇಚರ್ 10 ಡಿಗ್ರಿ ಸೆಲ್ಸಿಯಸ್ ಟು 30 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಹಾಗೆ ಸಿ ಲೆವೆಲ್, ಸಮುದ್ರದ ಮಟ್ಟ ಅನ್ನುವಂಥದ್ದು 1500 ಮೀಟರ್ವರೆಗೆ ಇರಬೇಕು. ಹಾಗೆ ವಾರ್ಷಿಕ ಮಳೆ ಅನ್ನುವಂಥದ್ದು 700ರಿಂದ 2000 mm ನಡುವೆ ಇರಬೇಕು. ಎಸ್, ಸೊ ಇದು ಸಾಮಾನ್ಯವಾಗಿ ಯಾವ ರೀತಿ ಒಂದು ಮಣ್ಣಿನಲ್ಲಿ ಬೆಳೆಯುತ್ತೆ ಅಂತಂದರೆ ಲೈಟ್ ಸಾಯಿಲ್. ಸೊ ಈ ಒಂದು ಮರಗಳ ಉಪಯೋಗಗಳ ಬಗ್ಗೆ ನೋಡೋದಾದರೆ ಅಪಾರ್ಟ್ ಫ್ರಮ್ ಫ್ಯೂಯಲ್ ಅಂದರೆ ಇವುಗಳನ್ನ ಇಂಧನಗಳನ್ನು ತಯಾರಿಸಲಿಕ್ಕೂ ಕೂಡ ಬಳಸಲಾಗತ್ತೆ.
ಹಾಗೆ ಈ ಒಂದು ಮರದ ಕಟ್ಟಿಗೆಯನ್ನು ಪೇಪರ್ ಮೇಕಿಂಗ್ನಲ್ಲಿ ಕೂಡ ಬಳಸಲಾಗತ್ತೆ. ಎಸ್, ಸೊ ದ ಸ್ಟ್ರೇಟ್ ಸಿಲಿಂಡ್ರಿಕಲ್ ಸ್ಟನ್ಸ್ ಫೈಂಡ್ ಯೂಸ್ ಇನ್, ಸೊ ಅಂದರೆ ಇದರ ಒಂದು ಬೃಹದಾಕಾರದಂಥ ಅಥವಾ ನೇರವಾದಂಥ ಒಂದು ಸಿಲಿಂಡ್ರಿಕಲ್ ಸ್ಟಮ್ಗಳನ್ನು ಇಲ್ಲಿ ಮನೆ ನಿರ್ಮಾಣ ಕಾರ್ಯಗಳಿಗಾಗಿ ಬಳಸಿಕೊಳ್ಳಲಾಗತ್ತೆ. ಹಾಗೆ ಇವುಗಳನ್ನು ಶೆಲ್ಟ್ ಬೆಲ್ಟ್ಸ್ ಇನ್ ಕೋಸ್ಟಲ್ ಏರಿಯಾ, ಅಂದರೆ ಕರಾವಳಿ ತೀರಗಳಲ್ಲಿ ಇವುಗಳನ್ನ ಶೆಲ್ಟರ್ ಬೆಲ್ಟ್ಸ್ಗಳಾಗಿ ಇವುಗಳನ್ನ ಬಳಸಿಕೊಳ್ಳಲಾಗತ್ತೆ. ಹಾಗೆ ಇಲ್ಲಿ ವಿಂಡ್ ಬ್ರೇಕರ್ಸ್ ಫಾರ್ ಅಗ್ರಿಕಲ್ಚರ್ ಕ್ರಾಪ್ಸ್, ಸೊ ಅಂದರೆ ಇಲ್ಲಿ ಇವನ್ನ ಒಂದು ರೀತಿ ತಡೆಗೋಡೆಗಳಾಗಿ ಅಥವಾ ಗಾಳಿಯಿಂದ ಈ ಕೃಷಿಯ ಬೆಳೆಗಳನ್ನ ಸಂರಕ್ಷಿಸಲಿಕ್ಕೆ ಈ ಒಂದು ಮರಗಿಡಗಳನ್ನ ನೆಡಲಾಗತ್ತೆ. ಸೊ ಕೊನೆಯದಾಗಿ ನಾವು ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಕ್ವಶನ್ನ ಡಿಸ್ಕಷನ್ ಮಾಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್, ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಹೇಳಿದ್ದಾರೆ. ಹಾಗೆ ಇವುಗಳಲ್ಲಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟನ್ನು ನೋಡೋಣ. ದ 44th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅಂದರೆ ಸಂವಿಧಾನದ 44ನೇ ತಿದ್ದುಪಡಿ ಅನ್ನುವಂಥದ್ದು. ಸೊ ಇದೇನು ಮಾಡುತ್ತೆ, ಇಲ್ಲಿ ಇಂಟ್ರೊಡ್ಯೂಸ್ ಆ್ಯನ್ ಆರ್ಟಿಕಲ್, ಒಂದು ಆರ್ಟಿಕಲನ್ನು ಪರಿಚಯಿಸುತ್ತೆ. ಸೊ ಆ ಮುಖಾಂತರ ಪ್ಲೇಸಿಂಗ್ ದಿ ಎಲೆಕ್ಷನ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಬಿಯಾಂಡ್ ಜುಡಿಷಿಯಲ್ ರಿವ್ಯೂ, ಅಂದರೆ ಇಲ್ಲಿ ಪ್ರಧಾನಮಂತ್ರಿಯವರನ್ನು ಆಯ್ಕೆ ಮಾಡುವಂಥದ್ದನ್ನು ಸೊ ಇಲ್ಲಿ ಜುಡಿಷಿಯಲ್ ರಿವ್ಯೂ ಅಂದರೆ ನ್ಯಾಯಾಂಗ ವಿಮರ್ಶೆಯಿಂದ ಇವರನ್ನು ಹೊರಗಿಡುವಂಥ ಒಂದು ವಿಧಿಯನ್ನು ಇದರಲ್ಲಿ ಪರಿಚಯಿಸಲಾಗತ್ತೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ದೆನ್ ಸೆಕೆಂಡ್ ಸ್ಟೇಟ್ಮೆಂಟ್, ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸ್ಟ್ರಕ್ ಡೌನ್ 99th ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅಂದರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಸಂವಿಧಾನದ ಈ 99th ಅಂದರೆ 99ನೇ ತಿದ್ದುಪಡಿಯನ್ನು ಏನು ಮಾಡುತ್ತೆ ಅಂದರೆ ಸ್ಟ್ರಕ್ ಡೌನ್, ಅದನ್ನು ರದ್ದುಗೊಳಿಸುತ್ತೆ. ಯಾಕಂತಂದರೆ ಆ್ಯಸ್ ಬೀಯಿಂಗ್ ವಯೋಲೇಟ್ ಆಫ್ ದ ಇಂಡಿಪೆಂಡೆನ್ಸ್ ಆಫ್ ದ ಜುಡಿಷರಿ, ಅಂದರೆ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಇದು ಉಲ್ಲಂಘಿಸುತ್ತೆ ಅನ್ನುವ ಒಂದು ಕಾರಣವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಈ ಒಂದು ತಿದ್ದುಪಡಿಯನ್ನು ಇಲ್ಲಿ ರದ್ದನ್ನು ಮಾಡಲಾಗತ್ತೆ ಅಂತ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದ. ಹಾಗಿದ್ರೆ ಯಾವ ಒಂದು ಸ್ಟೇಟ್ಮೆಂಟ್ಗಳು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ. ಇದರ ಉತ್ತರಗಳು ನಾವು ನಾಳೆ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.